ನಮಸ್ಕಾರ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಮುಖ್ಯಾಂಶ. ಸಡಗರ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ ಹಿಂದೂ ಬಾಂಧವರು, ಸರ್ವರ ಮನೆಯಲ್ಲೂ ಸಂಭ್ರಮ. ರೈಲು ಹಳಿಗಳ ಮೇಲೆ ಮತ್ತೆ ಮಣ್ಣು ಕುಸಿತ, ಬೆಂಗಳೂರು ಮಂಗಳೂರು ರೈಲು ಸಂಚಾರ ಸ್ಥಗಿತ. ಬೆಂಗಳೂರು ಮತ್ತು ಮಂಗಳೂರು ನಡುವಿನ ರೈಲು ಮಾರ್ಗದ ಮೇಲೆ ಮಣ್ಣು ಬಿದ್ದ ಪರಿಣಾಮ ಸಂಚಾರ ಬಂದ್ ಮಾಡಲಾಗಿದೆ. ಮಂಗಳೂರು ಹಾಸನ ಮಾರ್ಗದ ಆಚಂಗಿ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಉಂಟಾಗಿರುವ ಸ್ಥಳದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ನಡೆಯುತ್ತಿದ್ದು, ಇಂದಿನ ಮಂಗಳೂರು ವಿಜಯಪುರ ರೈಲು ರದ್ದಾಗಿದ್ದು, ಬೆಂಗಳೂರು ಮಂಗಳೂರು ನಡುವಿನ ರೈಲುಗಳ ಸಂಚಾರ ಮೊಟಕುಗೊಳಿಸಲಾಗಿದೆ. ಕೆಲವು ರೈಲುಗಳ ಮಾರ್ಗ ಕೂಡ ಬದಲಾಯಿಸಲಾಗಿದೆ. 2 ಜೆಸಿಬಿ, 1 ಇಟಾಚಿ, 16 ಕಾರ್ಮಿಕರನ್ನ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ರೈಲ್ವೆ ಇಲಾಖೆ ಅಧಿಕಾರಿ ಸ್ಥಳದಲ್ಲಿ ಮೊಕ್ಕಾಮು ಹೂಡಿದ್ದಾರೆ. ಮಾರ್ಗ ಮಧ್ಯೆ ನಿಂತಿರುವ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ರೈಲಿನ ಪ್ರಯಾಣಿಕರು ಬಾಳುಪೇಟೆ ನಿಲ್ದಾಣದಲ್ಲಿ ಊಟ ನೀರಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ರೈಲು ನಿಲುಗಡೆ ಸುದ್ದಿ ತಿಳಿದು ಖಾಸಗಿ ವಾಹನಗಳಲ್ಲಿ ಕುತೂಹಲದಿಂದ ನಿಲ್ದಾಣದ ಬಳಿ ಬಂದಿದ್ದ ಸ್ಥಳೀಯರು ನೆರವು ಪಡೆದು ಹಲವು ರೈಲು ಪ್ರಯಾಣಿಕರು ಬಾಳುಪೇಟೆಗೆ ತೆರಳಿ ಅಲ್ಲಿಂದ ಬಸ್ ಏರಿದ್ರು. ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾದ ಹಿನ್ನೆಲೆಯಲ್ಲಿ ರೈಲು ಹಾಸನಕ್ಕೆ ವಾಪಸ್ ಆಗಿದ್ದು, ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಜೊತೆಗೆ ಆಹಾರದ ಸರಬರಾಜು ಮಾಡಲಾಗಿದೆ. ಹಿಂದೂಗಳ ಶ್ರೇಷ್ಠ ಹಬ್ಬವಾದ ವರಮಹಾಲಕ್ಷ್ಮಿ ವ್ರತ ಪ್ರತಿ ಮನೆಗಳಲ್ಲೂ ವಿಜೃಂಭಣೆಯಿಂದ ಮಹಿಳೆಯರು ಆಚರಿಸುವುದು ಸಂಪ್ರದಾಯವಾಗಿದೆ. ಹಾಸನದಲ್ಲೂ ಸಹ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮಹಾಲಕ್ಷ್ಮಿಗೆ ಮುಖವಾಡ ಹಾಕಿ ಶೃಂಗಾರ ಮಾಡಿ ದೇವಿಗೆ ಸೀರೆ ಹಾಕಿ ಹೂವಿನಿಂದ ದೇವಿಯನ್ನ ಅಲಂಕೃತ ಮಾಡ್ತಾರೆ ಮತ್ತು ವಿವಿಧ ಸಿಹಿ ತಿನಿಸುಗಳನ್ನ ದೇವರ ಮುಂದೆ ಇಟ್ಟು ಪೂಜೆ ಸಲ್ಲಿಸುವ ವೇಳೆ ಐಶ್ವರ್ಯ ಕೊಡುವಂತೆ ಮಹಿಳೆಯರು ಬೇಡುವ ಪದ್ಧತಿಯನ್ನ ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ. ನಗರದ ಲಕ್ಷ್ಮೀಪುರಂ ಬಡಾವಣೆ ಜವೀನಹಳ್ಳಿ ಮಠದ ಬಳಿ ವಾಸವಾಗಿರುವ ಶಿಕ್ಷಕರು ಮತ್ತು ಪತಂಜಲಿ ಸಮಿತಿಯ ಪ್ರಭಾರಿ ಗಿರೀಶ್ ಮತ್ತು ಪಲ್ಲವಿ ಮನೆಯೊಂದರಲ್ಲಿ ಭಕ್ತಿಪೂರ್ಣ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಯಿತು. ಶುಕ್ರವಾರ ಬೆಳಗಿನಿಂದಲೇ ವಿವಿಧ ರೀತಿಯ ಪೂಜೆ ಮತ್ತು ಭಜನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಲಕ್ಷ್ಮೀ ವ್ರತ ಕಥೆಗಳನ್ನು ಓದಲಾಯಿತು. ಅಕ್ಕಪಕ್ಕದ ಹಾಗೂ ಸಂಬಂಧಿಕರನ್ನ ಕರೆದು ಕುಂಕುಮ ನೀಡಿ ಜೊತೆಗೆ ತಾಂಬೂಲ ಕೊಡಲಾಗುತ್ತೆ. ಈ ವೇಳೆ ಮುತ್ತೈದೆಯರು ದೇವರ ಹಾಡನ್ನ ಭಕ್ತಿಯಿಂದ ಹಾಡ್ತಾರೆ. ಇದೇ ವೇಳೆ ಪ್ರಸಾದವನ್ನ ಬಂದವರಿಗೆಲ್ಲ ಕೊಡಲಾಗುತ್ತೆ. ಹೆಚ್ಚಿನ ವ್ರತಗಳು ಚತುರ್ಮಾಸದ 4 ತಿಂಗಳಲ್ಲಿ ಹೆಚ್ಚಾಗಿ ಬರುತ್ತವೆ. ಅದರಲ್ಲಿ ಚತುರ್ಮಾಸದ ಶ್ರಾವಣ ಮಾಸ ಮಹತ್ವದ್ದಾಗಿದೆ. ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿಯವರೆಗಿನ 4 ತಿಂಗಳ ಕಾಲಾವಧಿಯನ್ನ ಚತುರ್ಮಾಸ ಎನ್ನುತ್ತೇವೆ. ವ್ರತಗಳಲ್ಲಿ ವರಮಹಾಲಕ್ಷ್ಮಿ ವ್ರತವು ಮಹತ್ವಪೂರ್ಣವಾದ ವ್ರತವಾಗಿದೆ. ಇತ್ತೀಚೆಗೆ ಸಾಮೂಹಿಕ ವರಮಹಾಲಕ್ಷ್ಮಿ ವ್ರತ ಕಾರ್ಯಕ್ರಮಗಳನ್ನು ಆಯೋಜನೆ ಹೆಚ್ಚು ಮಾಡಲಾಗ್ತಿದೆ. ಯಾರು ಶ್ರದ್ಧಾ ಭಕ್ತಿಯಿಂದ ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನ ಮಾಡುತ್ತಾರೆಯೋ ಅವರಿಗೆ ಶ್ರೀದೇವಿಯು ಖಂಡಿತವಾಗಿಯೂ ಕೃಪೆ ತೋರಲಿದೆ ಎಂಬ ನಂಬಿಕೆಯನ್ನು ಹಿಂದಿನಿಂದ ಇಂದಿನವರೆಗೂ ಇಟ್ಕೊಂಡಿದ್ದಾರೆ ಅಂತ ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಪ್ರಾಂಶುಪಾಲ ಗುರುಪ್ರಸಾದ್ ಮಾಹಿತಿ ನೀಡಿದರು. ಶ್ರಾವಣ ಮಾಸ ಅಂದರೆ ನೆನಪಿಗೆ ಬರೋದು ಹಬ್ಬಗಳ ಸಾಲು ಸಾಲು. ಅದರಲ್ಲೂ ಶ್ರಾವಣ ಮಾಸದ 2ನೇ ಶುಕ್ರವಾರ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಸಡಗರ ಸಂಭ್ರಮದಿಂದ ಆಚರಿಸತಕ್ಕಂತಹ ಪೂಜೆ ಯಾವುದಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಪೂಜೆ, ವರಮಹಾಲಕ್ಷ್ಮಿ ವ್ರತ. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಉಕ್ತವಾಗಿರತಕ್ಕಂತಹ ಒಂದು ಸಾಧನ ಮಾರ್ಗ ಅಂತ ಅದನ್ನು ಹೇಳಿದ್ದಾರೆ. ಈ ದಿವಸ ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಈ ಸಂದರ್ಭದಲ್ಲಿ ಮಂಜುನಾಥ್, ಪಲ್ಲವಿ, ಪತಂಜಲಿ ಯೋಗ ಸಮಿತಿ ಪ್ರಭಾರಿ ಗಿರೀಶ್ ಇತರರು ಉಪಸ್ಥಿತರಿದ್ದರು. ಕ್ರೀಡೆಯು ಜೀವನದ ದಾರಿಯನ್ನೇ ಬದಲಾಯಿಸುತ್ತದೆ ಎಂದು ಬೇಲೂರು ಕ್ಲಬ್ನ ಅಧ್ಯಕ್ಷರಾದ ಬಿಎಂ ಸಂತೋಷ್ ನುಡಿದರು. ಪಟ್ಟಣದ ವಿಷ್ಣು ರಿಜೆನ್ಸಿ ಹಾಲ್ನಲ್ಲಿ ಆಯೋಜಿಸಿದ್ದ ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಭಾಗವಹಿಸುತ್ತಿರುವ ಬೇಲೂರು ತಾಲೂಕು ಕ್ರೀಡಾಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರೀಡೆ ಎಲ್ಲರಿಗೂ ಬೇಕು. ಕೇವಲ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದರೆ ಸಾಲದು, ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡೆಯಿಂದ ಮನುಷ್ಯನ ಜೀವನವೇ ಬದಲಾಯಿಸುತ್ತದೆ ಅಂತ ಹೇಳಿದರು. ಹಾಸನ ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಕ್ರೀಡೆಗೆ ಹೆಚ್ಚು ಆಸಕ್ತಿ ವಹಿಸಿದ್ರೆ ಅದು ನಮ್ಮ ಬದುಕಿನ ದಾರಿಯನ್ನೇ ಬದಲಾಯಿಸುತ್ತದೆ. ಕ್ರೀಡೆಗೆ ಗೌರವ ಕೊಟ್ಟರೆ ಮಾತ್ರ ಅದು ನಮಗೆ ಬದುಕಿನ ದಾರಿಯನ್ನು ತೋರಿಸುತ್ತೆ ಅಂತ ಹೇಳಿದರು. ಆಮೇಲೆ ಈ ಕ್ರೀಡೆ ಅನ್ನೋದು ವಯಸ್ಸಿರೋದಿಲ್ಲ, ವಯಸ್ಸಿಗೆ ಮೀರಿದ್ದು. ಆಕ್ಚುಲಿ ನಾವು ಸಣ್ಣ ಮಕ್ಕಳಿಂದನೂ ಆಟ ಆಡ್ಕೊಂಡು ಬರ್ತೀವಿ. ಆದರೆ ನೀವು ಶಿಕ್ಷಕರಾಗಿ
ಕೆಲಸಕ್ಕೆ ಹೋಗ್ತಾ ನೀವು ಈ ಥರ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದು ನಿಜವಾಗ್ಲೂ ಖುಷಿ ಆಗ್ತಿದೆ. ನಾವು ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಬಾಬು ಪ್ರಸಾದ್ ಮಾತನಾಡಿ, ರಾಜ್ಯ ಮಟ್ಟಕ್ಕೆ ತಾಲೂಕಿನಿಂದ ಆಯ್ಕೆಯಾಗಿರುವುದು ಸಂತಸದ ಸುದ್ದಿ. ಶಿಕ್ಷಕ ವೃತ್ತಿಯಲ್ಲೂ ಕ್ರೀಡೆಯಲ್ಲಿ ಭಾಗವಹಿಸಿ ಉನ್ನತ ಮಟ್ಟಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಅವರ ಶ್ರಮ ಹೆಚ್ಚಿರುತ್ತೆ ಅಂತ ಪುಸ್ತಕಕ್ಕೆ ಮಾರು ಹೋಗಬಾರದು ಅಂತ ಹೇಳಿದರು. ಹಾಗೂ ಕ್ರೀಡೆಯಲ್ಲಿ ಆಸಕ್ತಿ ಇರುವಂತವರಿಗೆ ನಮ್ಮ ತಾಲೂಕಿನಾದ್ಯಂತ ಎಲ್ಲಿದ್ದಾರೆ ಅವರನ್ನು ಗುರುತಿಸಿ ಅವರಿಗೊಂದು ಕೋಚಿಂಗ್ ಕೊಟ್ಟು ಅವರ ಒಂದು ಮುಂದಿನ ಒಂದು ನಡೆಗೆ ಸಹಕಾರಿ ಆಗಬೇಕು ಅಂತೇಳಿ ನಮ್ಮ ಒಂದು ಕ್ಲಬ್ನ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಒಂದು ಟೂರ್ನಮೆಂಟ್ ಕೂಡ ಮಾಡಿದ್ವಿ. ಕಾರ್ಯಕ್ರಮದ ನಿರೂಪಣೆಯನ್ನ ಮಾರುತಿ ಹಾಗೂ ವಂದನಾರ್ಪಣೆಯನ್ನ ಬೇಲೂರು ತಾಲೂಕು ಅರೇಹಳ್ಳಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿರುವ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಪಂಚಾಯಿತಿ ವ್ಯಾಪ್ತಿಯ 10ನೇ ವಾರ್ಡಿನ ಸದಸ್ಯರುಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು. ಅಂಬೇಡ್ಕರ್ ನಗರ, ಉಲ್ಲಾಸ್ ನಗರ ಹಾಗೂ ಸಕಲೇಶ್ಪುರ ರಸ್ತೆಗೆ ಸೇರಿದ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಸುಮಾರು 85 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು. ಇದೇ ವೇಳೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಪಟ್ಟಣ ವ್ಯಾಪ್ತಿಯ ಶವ ಸಂಸ್ಕಾರಕ್ಕಾಗಿ ಶವಗಳನ್ನು ಸಾಗಿಸಲು ಉಚಿತವಾಗಿ ಶವ ಸಾಗಾಟ ವಾಹನವನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಕೊಡುಗೆ ನೀಡಿದ ಎಆರ್ ಸೋಮಶೇಖರ್ ಅವರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ವಾರ್ಡಿನ ಸದಸ್ಯರಾದ ನಾಗೇಶ್ ಶೆಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ, ಉಪಾಧ್ಯಕ್ಷರಾದ ವಿಘ್ನೇಶ್, ಪಿಡಿಒ ಚಂದ್ರಯ್ಯ, ಸಚಿನ್ ರಾಯ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಇತರರು ಹಾಜರಿದ್ದರು. ಅರೇಹಳ್ಳಿ ಪಟ್ಟಣದ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿ ನಿನ್ನೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾಫಿ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷರಾದ ಕೆಎಂ ರಾಜೇಗೌಡರವರು ಧ್ವಜಾರೋಹಣವನ್ನು ನೆರವೇರಿಸಿ ಎಲ್ಲರಿಗೂ ಶುಭಾಶಯವನ್ನ ಕೋರಿದರು. ಎಲ್ಲರಿಗೂ ಸಿಹಿ ತಿಂಡಿಯನ್ನ ವಿತರಿಸಿ ಪ್ರಾರಂಭಗೊಂಡ ಸಭಾ ಕಾರ್ಯಕ್ರಮದಲ್ಲಿ ಅರೇಹಳ್ಳಿ ಹೋಬಳಿ ವ್ಯಾಪ್ತಿಯ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೋಬಳಿ ಮಟ್ಟದಲ್ಲಿಯೇ ಅತಿ ಹೆಚ್ಚು ಅಂಕ ಗಳಿಸಿದ ಅಸೀತಾ ಡಿಸೋಜಾ ಮತ್ತು ಲಿಖಿತಾರವರಿಗೆ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಎನ್ಎಸ್ ವಿಜಯಲಕ್ಷ್ಮಿ, ಅಂಕಿತಾ ಎಂಡಿ ಮತ್ತು ಸುಹೇಬ್ ರವರುಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಧನವನ್ನು ನೀಡಲಾಯಿತು. ಇದೇ ವೇಳೆ ಪಟ್ಟಣದ ಹಳೆ ಮಸೀದಿ ಬೀದಿಯಲ್ಲಿರುವ ರೂಬಿಯಾ ರೆಹಮಾನ್ ರವರು ಕಡು ಬಡತನದಲ್ಲಿದ್ದರೂ ಕಷ್ಟಪಟ್ಟು ಎಂಬಿಬಿಎಸ್ ಪದವಿಯನ್ನ ಪಡೆದಿದ್ದಕ್ಕಾಗಿ ಸನ್ಮಾನಿಸಿ ಪ್ರೋತ್ಸಾಹಧನವನ್ನು ನೀಡಲಾಯಿತು. ನಂತರ ಕಾಯಕವೇ ಕೈಲಾಸ ಎನ್ನುತ್ತಾ ಹಗಲಿರುಳು ಮಳೆ ಗಾಳಿಯನ್ನದೇ ತನ್ನ ಅರ್ಧಾಯುಷ್ಯವನ್ನೇ ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟು ಶ್ರಮಿಸುತ್ತಿರುವ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 7 ಕಾಫಿ ಬೆಳೆಗಾರರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಈ ವೇಳೆ ರೂಬಿಯಾ ರೆಹಮಾನ್ ರವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ವೇಳೆ ಅಧ್ಯಕ್ಷರಾದ ಬಿಪಿ ಬಸವರಾಜು, ಎಚ್ಡಿಪಿಎ ಉಪಾಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿ, ಕೆಜಿಎಫ್ನ ಸಂಘಟನಾ ಕಾರ್ಯದರ್ಶಿ ಎಎನ್ ನಾಗರಾಜು, ಕಾಫಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಯುಪಿ ಮಲ್ಲೇಶ್, ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಪದಾಧಿಕಾರಿಗಳು, ಸುತ್ತಮುತ್ತಲಿನ ಕಾಫಿ ಬೆಳೆಗಾರರು ಹಾಗೂ ಇತರರು ಹಾಜರಿದ್ದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಅದ್ಧೂರಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಮಹೋತ್ಸವದಲ್ಲಿ ಪಥಸಂಚಲನ ವಿಭಾಗದಲ್ಲಿ ಅತ್ಯುತ್ತಮ ಉಡುಗೆಯೊಂದಿಗೆ ಶಿಸ್ತುಬದ್ಧ ನಡಿಗೆಗಾಗಿ ಪ್ರಥಮ ಬಹುಮಾನವನ್ನು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಪಡೆದುಕೊಂಡಿದೆ. ಪ್ರಶಸ್ತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ವಿತರಿಸಿ ಪ್ರಶಂಸಿಸಿದರು. ದೇಶ ಮತ್ತು ದೇಶಾಭಿಮಾನದ ಬೆಳಕು ಪಸರಿಸುವ ಕಾಯಕದಲ್ಲಿ ತೊಡಗಿರುವ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಈ ನಿಟ್ಟಿನಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಮಹೋತ್ಸವದಲ್ಲಿ ಅತಿ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರಸಭೆಯ ಅಧ್ಯಕ್ಷ ಸ್ಥಾನವನ್ನು ನಗರಸಭೆ ಸದಸ್ಯರಾದ ನವೀನ್ ಹಾರ ನಾಗರಾಜ್ ರವರಿಗೆ ನೀಡುವಂತೆ ಆಗ್ರಹಿಸಿ ಜಿಲ್ಲಾ ಗಾಣಿಗರ ಸಂಘದಿಂದ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ನಿವಾಸದಲ್ಲಿ ಶಾಸಕರಿಗೆ ಮನವಿ ಸಲ್ಲಿಸಿದರು. ಶಾಸಕರ ನಿವಾಸಕ್ಕೆ ತೆರಳುವ ಮೊದಲು ಅಡ್ಲಿಮನೆ ರಸ್ತೆ ಬಳಿ ಇರುವ ಶ್ರೀ ಶಿವಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಗಾಣಿಗ ಜನಾಂಗದವರು ಸಭೆ ಸೇರಿ ಚರ್ಚಿಸಿದರು. ನವೀನ್ ಅವರಿಗೆ ಈ ಬಾರಿ ಅಧ್ಯಕ್ಷ ಸ್ಥಾನ ಸಿಗುವ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅವರಿಗೆ ಮೊದಲು ಮನವಿ ಸಲ್ಲಿಸಿ ತೀರ್ಮಾನಿಸಿದರು. ಎಲ್ರಿಗೂ ನಮಸ್ಕಾರ. ಈ ದಿವಸ ನಾವು ಎಲ್ಲರೂ ಇಲ್ಲಿ ಏನು ಸೇರಿದ್ದೀವಪ್ಪ ಅಂದರೆ ನಮ್ಮ ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಬಂದಿರೋದ್ರಿಂದ ನಮ್ಮ ಜನಾಂಗದ ಆರ್ ನಾಗರಾಜರವರ ಮಗ ನವೀನ್ ನಾಗರಾಜರವರು ನಗರಸಭಾ ಸದಸ್ಯರಾಗಿದ್ದಾರೆ. ಅವರಿಗೆ ಅಧ್ಯಕ್ಷ ಸ್ಥಾನ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ದಿವಸ ನಾವು ಸೇರ್ಕೊಂಡಿದ್ದೇವೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಸಹ ಈ 78 ವರ್ಷಗಳಲ್ಲಿ ನಮ್ಮ ಹಾಸನದಲ್ಲಿ ಗಾಣಿಗ ಜನಾಂಗಕ್ಕೆ ನಗರಸಭೆಯ ಅಧ್ಯಕ್ಷ ಸ್ಥಾನ ದೊರೆತಿಲ್ಲ. ಆದ್ದರಿಂದ ಈ ಬಾರಿ ನಮ್ಮ ಜನಾಂಗಕ್ಕೆ, ಗಾಣಿಗ ಜನಾಂಗಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ದಯಮಾಡಿ ಅಂತ
ಮಾನ್ಯ ಶಾಸಕರು ಸ್ವರೂಪ್ ಪ್ರಕಾಶ್ ರವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ನಮ್ಮ ಗಾಣಿಗ ಜನಾಂಗದ ನವೀನ್ ಆರ್ ನಾಗರಾಜ್ ರವರಿಗೆ ಇದೇ ವೇಳೆ ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷ ಜಕ್ಕನಹಳ್ಳಿ ಮೋಹನ್ ಕುಮಾರ್, ಶ್ರೀ ಕನ್ನಂಬಾಡಿಯಮ್ಮ ಮತ್ತು ಶ್ರೀ ಕೆಂಚಮ್ಮ ಟ್ರಸ್ಟ್ ಅಧ್ಯಕ್ಷ ವಿಪ್ರೋ ಸತೀಶ್ ಕುಮಾರ್, ರಮೇಶ್ ಸುಕುಮಾರ್, ಎಚ್ಎಲ್ ರಾಜಣ್ಣ, ಎಚ್ಎಂ ಜಯಶಂಕರ್, ರತೀಶ್ ಕುಮಾರ್, ಮಹೇಶ್, ಎಚ್ಎಲ್ ಸತ್ಯನಾರಾಯಣ, ನಂದೀಶ್, ಯದು ಲೋಕೇಶ್, ಎಚ್ಆರ್ ಪಾಲಾಕ್ಷ, ಮನುಕುಮಾರ್ ಇತರರು ಉಪಸ್ಥಿತರಿದ್ದರು. ನಮ್ಮ ಹಿರಿಯರು ನೀಡಿದ ಕೊಡುಗೆಯಿಂದ ನಾವುಗಳಿಂದು ಸ್ವಾತಂತ್ರ್ಯವನ್ನ ಅನುಭವಿಸುತ್ತಿದ್ದೇವೆ ಅಂತ ಹೊಳೆನರಸೀಪುರ ಉಪವಿಭಾಗದ ಅಂಚೆ ನಿರೀಕ್ಷಕ ಮಹೇಶ್ ತಿಳಿಸಿದರು. ಪಟ್ಟಣದ ಅರಕಲಗೂಡು ರಸ್ತೆಯಲ್ಲಿರುವ ಪ್ರಧಾನ ಅಂಚೆ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ಮಾಡಿ ಮಾತನಾಡಿದರು. ಇದೊಂದು ಸ್ವತಂತ್ರೋತ್ಸವ ಉತ್ಸವವಾಗಿ ಇಡೀ ದೇಶದಾದ್ಯಂತ ಆಚರಣೆ ಆಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವತಂತ್ರೋತ್ಸವದ ಮಹತ್ವದ ಬಗ್ಗೆ ಮಾತನಾಡಲಿಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ನನ್ನ ವಿಚಾರಗಳನ್ನು ಎರಡು ಭಾಗವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಸ್ವತಂತ್ರ ಪೂರ್ವದ ವಿಚಾರಗಳು ಹೇಗಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಸ್ವತಂತ್ರದ ಮಹತ್ವ ತಿಳಿಬಹುದು ಅಂತ ಅನಿಸುತ್ತೆ. ನಮ್ಮ ಸ್ವತಂತ್ರದ ಇತಿಹಾಸವನ್ನು ತಿಳಿಯದ ಹೊರತು ನಮಗೆ ದೊರೆತಿರುವ ಸ್ವತಂತ್ರವನ್ನು ಸ್ವಚ್ಛಂದವಾಗಿ ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಸ್ವತಂತ್ರ ಪೂರ್ವದ ವಿಚಾರಗಳನ್ನು ಈಗಾಗಲೇ ಇವತ್ತಿನ ಧ್ವಜಾರೋಹಣ ಮಾಡಿದಂತಹ ಕೆ ಕೃಷ್ಣಮೂರ್ತಿ ಸರ್ ಅವರು ಹಲವಾರು ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಸ್ವತಂತ್ರೋತ್ಸವದ ಕಿಚ್ಚು ಶುರುವಾಗಿದ್ದು ಸರ್ ಹೇಳಿದಂತೆ 1857. ಈ ಸಮಾರಂಭದಲ್ಲಿ ಅಂಚೆ ಕಚೇರಿಯ ಪಾಲಕ ಆನಂದ್, ಸಿಬ್ಬಂದಿಗಳಾದ ರಾಜು, ಸುಧಾಕರ್, ಗೌತಮ್, ಜಮೀರ್ ಅಹಮದ್, ಮಧು, ತುಳಸೀಧರ್, ಯಾಸಿನ್ ತಾಜ್, ವೆಂಕಟೇಶ್ ಕುಮಾರ್, ಸತೀಶ್, ಪೃಥ್ವಿ ಮತ್ತಿತರರು ಹಾಜರಿದ್ದರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ತತ್ತರಿಸಿ ಹೋಗಿದೆ. ಹೊಳೆನರಸೀಪುರದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪಟ್ಟಣದ ಬಯಲುರಂಗ ಮಂದಿರದಲ್ಲಿ ಆಯೋಜಿಸಿದ್ದ 78ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನೆರೆಯಿಂದ ಮನೆ ಕಳೆದುಕೊಂಡವರಿಗೆ ಸರ್ಕಾರವು 1,20,000 ಬಿಡುಗಡೆ ಮಾಡುತ್ತಿದೆ. ಇದರಿಂದ ಮನೆ ಕಟ್ಟಲು ಸಾಧ್ಯವಿದೆಯೇ ಅಂತ ಪ್ರಶ್ನೆ ಮಾಡಿದರು. ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳಿದರು. ಹಣ ಕೊಡ್ತೇವೆ ಹೆಚ್ಚು ಗ್ಯಾರಂಟಿ ಅಂತ ಮಾಡಿ ಇವತ್ತು ಏನು ಮಕ್ಕಳಿಗೆ ಒಂದು ಶಿಕ್ಷಣದ ವಂಚಿತರ ಮಾಡಿಕೊಳ್ಳಿ ಅಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಸರ್ಕಾರ ರೈತರ ಪರವಾಗಿದ್ದೀವಿ ಅಂತ ಹೇಳ್ತೇವೆ. ಇಲ್ಲಿಗೆ ಕಂದಾಯ ಸಚಿವರು ಬಂದವರಿಗೆ, ಮುಖ್ಯಮಂತ್ರಿಗಳು ಬಂದವರಿಗೆ ತಾಲೂಕಿನಲ್ಲಿ ಇವತ್ತು ಒಂದು ಬಿಡುಗ ಮನೆಗಳಿಗೆ ಎಷ್ಟು ಮನೆ ಬಿದ್ದವರಿಗೆ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ತಾಲೂಕು ಆಡಳಿತ ಇರ್ಬೋದು, ನನಗೆ ಗೊತ್ತಿಲ್ಲ ಎಷ್ಟು ಮನೆ ಬಿದ್ದೋಗಿದೆ, ಎಷ್ಟು ರೈತರು ಪರಿಹಾರ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಇವತ್ತು ನನಗೆ ಏನು ಮಾಹಿತಿ ಇಲ್ಲ. ಇವತ್ತು ನಾನು ಕಳೆದ ಹಿಂದಿನ 2-3 ವರ್ಷದಲ್ಲಿ ಸುಮಾರು 2,000 ಮನೆಗೆ ಬಿದ್ದೋದಂಥ ಮನೆಗೆ ಕನಿಷ್ಠ 5 ಲಕ್ಷ ರೂಪಾಯಿ ನನಗೆ 100 ಕೋಟಿ ಹಣನ ಇದೇ ನಿಮ್ಮ ಈ ಕೂಟದಲ್ಲಿ ತಾಲೂಕು ದಂಡಾಧಿಕಾರಿಗಳು ಬಡವರಾಗಿ 100 ಕೋಟಿ ರೂಪಾಯಿ ಹಣ ಕೊಡಿಸಿರುವಂಥ ಒಬ್ಬ ಅಧಿಕಾರಿ ಯಾರಾದರೂ ಇದ್ದರೆ ಅದು ಕೃಷ್ಣಮೂರ್ತಿಯರು ಅಂತ ಹೇಳ್ಬೇಕಾದ್ರೆ ನನಗೇನು ಅವ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಿಸ್ಬೇಕಾಗಿಲ್ಲ. ಆದರೆ ಅಧಿಕಾರಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಅರುಣ್ ಅವರು ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದರು. ಪಟ್ಟಣದ ಸ್ಕ್ವೈ ಮಾರ್ಷಲ್ ಆರ್ಟ್ಸ್ ಕರಾಟೆ ಶಾಲೆಯ ತರಬೇತುದಾರ ಅಬ್ದುಲ್ ಹೈ, ಹರ್ಷವರ್ಧನ್ ಎಲ್ಎಸ್, ಶಂಕರ್ ದಯಾಳು, ಪ್ರೇಮ್ ಕುಮಾರ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ವಿವಿಧ ರೀತಿಯ ಕರಾಟೆ ಪ್ರದರ್ಶನ ತೋರಿ ಜನಮೆಚ್ಚುಗೆ ಪಡೆದರು. ಅಂತಾರಾಷ್ಟ್ರೀಯ ಚಿತ್ರ ಕಲಾಗಾರ ಪುನೀತ್ ಅವರು ಕಾರ್ಯಕ್ರಮದಲ್ಲಿ ಮಣ್ಣಿನಲ್ಲಿ ಭಾರತಾಂಬೆಯ ಚಿತ್ರ ಮಾಡುತ್ತಿರುವುದು ನೋಡಿಗರ ಕಣ್ಣಿಗೆ ಆಕರ್ಷಣೆಯಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರರಿಗೆ, ಸಾರ್ವಜನಿಕರಿಗೆ ಸೋಷಿಯಲ್ ಕ್ಲಬ್ ವತಿಯಿಂದ ಲಘು ಆಹಾರ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ವಿವಿಧ ರೀತಿಯ ಸ್ತಬ್ಧ ಚಿತ್ರಗಳು ಹಾಗೂ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳೊಂದಿಗೆ ತೆರೆದ ವಾಹನದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಇಒ ಸೋಮಲಿಂಗೇಗೌಡ, ಸಹಾಯಕ ಕೃಷಿ ನಿರ್ದೇಶಕಿ ಸ್ವಪ್ನ, ತಾಲೂಕು ಪಂಚಾಯಿತಿಯ ತಾಂತ್ರಿಕ ಅಧಿಕಾರಿ ಪಿಆರ್ ಗೋಪಾಲ್, ಜಿಲ್ಲಾ ಪಂಚಾಯತ್ ಅಭಿಯಂತರ ಪ್ರಶಾಂತ್, ಪಿಡಬ್ಲ್ಯೂಡಿ ಇಲಾಖೆಯ ಅಭಿಯಂತರ ಪವನ್, ಆರಕ್ಷಕ ವೃತ್ತ ನಿರೀಕ್ಷಕ ಪ್ರದೀಪ್, ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯ ಪಿಎಸ್ಐ ಸನ್ಮಾನ, ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ರಮೇಶ್, ಪುರಸಭೆ ಪ್ರಭಾರಿ ಮುಖ್ಯಾಧಿಕಾರಿ ನಾಗೇಂದ್ರ, ಪುರಸಭೆ ಮಾಜಿ ಅಧ್ಯಕ್ಷ
ಸುಧಾ ನಳಿನಿ, ಜ್ಯೋತಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ನನಾದೆ ಫಿಲ್ಮ್ಸ್ ಪ್ರೊಡಕ್ಷನ್ಸ್ ನಿರ್ಮಾಣದ ಅಡಿಯಲ್ಲಿ ಬಿಡುಗಡೆಗೆ ಸಿದ್ಧವಾಗಿರುವ ಕನ್ನಡದ ಶಾರ್ಟ್ ಫಿಲ್ಮ್ ಕೇಸ್ ನಂಬರ್ 143 ಕಿರುಚಿತ್ರದ ಪೋಸ್ಟರ್ ಬಿಡುಗಡೆಯನ್ನು ಮಾಜಿ ಶಾಸಕ ಪ್ರೀತಂ ಗೌಡ ನೆರವೇರಿಸಿದರು. ಇದೇ ಮೊದಲ ಬಾರಿಗೆ ಹಾಸನದ ಯುವ ಪ್ರತಿಭೆಗಳಾದ ದರ್ಶನ್ ಹಾಗೂ ನಂದಿನಿ ಅವರು ನಾಯಕ ಮತ್ತು ನಾಯಕಿಯಾಗಿ ನಟಿಸಿದ್ದು, ನಿನ್ನೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಹಾಸನದ ಮಾಜಿ ಶಾಸಕರಾದ ಪ್ರೀತಂ ಗೌಡ ಹಾಗೂ ಸಕಲೇಶ್ಪುರದ ಶಾಸಕರಾದ ಸಿಮೆಂಟ್ ಮಂಜು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ಇನ್ನಿತರ ಅನೇಕ ಗಣ್ಯರ ಸಮ್ಮುಖದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಕೆಲಸ ಕೈ ಹಾಕಿದ್ದಾರೆ. ತಾಯಿ ಹಾಸನಾಂಬೆ ಆಶೀರ್ವಾದದಿಂದ ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಇಡೀ ಚಿತ್ರತಂಡಕ್ಕೆ ನಾನು ಶುಭವನ್ನು ಕೋರ್ತಾ ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ಹೇಳಿ ಹಾರೈಸ್ತೀನಿ. ಕೇಸ್ ನಂಬರ್ 143 ಎಂಬ ಹೊಸ 143 ಈ ವೇಳೆ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವೇಣು, ಮುಖಂಡರಾದ ಸುರೇಶ್, ತಾಫಿಕ್ ಅಹಮದ್ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಡಗರ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ ಹಿಂದೂ ಬಾಂಧವರು, ಸರ್ವರ ಮನೆಯಲ್ಲೂ ಸಂಭ್ರಮ. ರೈಲು ಹಳಿಗಳ ಮೇಲೆ ಮತ್ತೆ ಮಣ್ಣು ಕುಸಿತ, ಬೆಂಗಳೂರು ಮಂಗಳೂರು ರೈಲು ಸಂಚಾರ ಸ್ಥಗಿತ.